ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಕ್ಕಂತ ಈ ಭಾಗದ ಎಲ್ಲ ಹಿರಿಯ ಮುಖಂಡರ, ಯಾಕಂದ್ರೆ ಅವರ ಹೆಸರು ಹೇಳಲಿಲ್ಲ, ನಾನು ಹೇಳ್ಬೇಕು ಅಂದ್ರೆ ಎಲ್ಲರಿಗೂ ನಮ್ಮ ಕೃಷ್ಣಪ್ಪನವರು ಎಲ್ಲಾರ್ದು ಹೆಸರು ಹೇಳಬೇಕಿತ್ತು. ಎಲ್ಲರಿಗೂ ಕೂಡ ಈ ಒಂದು ದೇವಸ್ಥಾನ ಮಟ್ಟಕ್ಕೆ ಕಾರಣ ಅಂದ್ರೆ ನಮ್ಮ ಸೆಲ್ವಿ ಕೃಷ್ಣಪ್ಪ ಅವ್ರ ಟೀಮ್ ಏನಿದೆ, ಗುರು, ಸತೀಶ್, ನಮ್ಮೆಲ್ಲ ಗಡ್ಡದ ಕುಮಾರ್ ಅವರೆಲ್ಲ ಬಂದಿಲ್ಲ, ಇನ್ನ ಚಂದ್ರು, ಎಲ್ಲರ ಸತೀಶ್, ಮುಖ್ಯ ನಾನು ಕರ್ಕೊಂಬರ ಕಾರಣ ನಮ್ಮ ಶಂಕರಣ್ಣ. ಇಲ್ಲಿ ನನ್ನ ಲೆಕ್ಕ 2011-12 ಅನ್ಸುತ್ತೆ, ನನಗೆ ಇಲ್ಲಿ ಸುಮಾರು 14 ವರ್ಷದಿಂದ ನನಗೆ ಇಲ್ಲಿ ನಂಟು ಶುರುವಾಗಿದ್ದು. ಇಲ್ಲೊಂದು ಜಾಡಾಳಮ್ಮ ದೇವಸ್ಥಾನ ಇತ್ತು ಅಂತ ನನಗೂ ಕೂಡ ಗೊತ್ತಾಗಿದ್ದು 2011-12. ಅದರಿಂದ ಮಾನ್ಯ ಎಲ್ಲ ನೆರೆದಿರ್ತಕ್ಕಂಥ ಈ ಭಾಗದ ನಾಗರಿಕ ಬಂಧುಗಳು ಮತ್ತು ಆದಿಶಕ್ತಿ ಜಾಡಾಳಮ್ಮನ ಎಲ್ಲ ಭಕ್ತ ವೃಂದದವ್ರಿಗೂ ಕೂಡ ನಾನು ಆ ತಾಯಿ ನಿಮ್ಮೆಲ್ಲರಿಗೂ ಕೂಡ ಒಂದು ಸನ್ಮಂಗಳವನ್ನ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಜಾತ್ರಾ ಮಹೋತ್ಸವ ನಿನ್ನೆ ಇವತ್ತು ನಾಳೆ 3 ದಿವಸನೂ ಕೂಡ ಅತ್ಯಂತ ಧಾರ್ಮಿಕತೆಯಿಂದ ಎಲ್ಲರೂ ಕೂಡ ಶ್ರದ್ಧೆಯಿಂದನೂ ಕೂಡ ಪ್ರತಿ ವರ್ಷ ಕೂಡ ಯಾವ ರೀತಿ ಮಾಡ್ತಾರೆ, ಪ್ರತಿ ವರ್ಷನೂ ಕೂಡ ಇದು ಇನ್ನೂ ಒಂಥರ ವೈಭವಿಕರವಾಗಿ ನಮ್ಮ ಈ ಕಮಿಟಿಯವರು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೂಡ ಇಲ್ಲಿ ಕಾಮನ್ ಅಂದ್ರೆ ನಮ್ಮ ಶಂಕರ್, ನಮ್ಮ ಆರ್ಕೆಸ್ಟ್ರಾ ಶಂಕರ್ ಅವರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮತ್ತು ಈ ಭಾಗಕ್ಕೆ ನನಗೇನೋ ಗೊತ್ತಿಲ್ಲ, 2013 ಸೋತೆ, ಅವಾಗ್ಲೂ ಕೂಡ ಒಳ್ಳೆ ಓಟ್ ಹಾಕಿದ್ರು, ಇಲ್ಲಿ ಓಟ್ ಹಾಕಿದ್ರು ಬಿಟ್ಟಿದ್ರು ಅಲ್ಲ, ಒಳ್ಳೆ ಪಾಪ ನಾನು ಒಳ್ಳೆ ಒಂದು ಆ ಸಂದರ್ಭದಲ್ಲಿ ಇಂಟ್ರಡಕ್ಷನ್ ಟೈಮ್ ಕೊಟ್ರೆ 2018 ಗೆದ್ದೆ. ಅಲ್ಲಿಂದನೂ ಕೂಡ ಇಲ್ಲಿವರೆಗೂ ನನಗೆ ಆತ್ಮಸಾಕ್ಷಿ ಹೇಳ್ತೀನಿ, ಇವರು 100 ಕೆಲಸ ಹೇಳಿದ್ರಲ್ಲಿ ಒಂದು 40-50 ಭಾಗ ಅಂತೂ ಮಾಡ್ಕೊಟ್ಟಿದ್ದೀನಿ. ಇನ್ನೂ ಒಂದು 50-60 ಭಾಗ ಮಾಡ್ಬೇಕಾಗ್ತದೆ. ಅಷ್ಟೊಂದು ಮಾಡ್ಕೊಟ್ರಕ್ಕೆ ಎಷ್ಟು ಲಕ್ಷಣವಾಗಿ ಕಾಣ್ತಾ ಐತೆ. ಇನ್ನೂ ಸಾಕಷ್ಟು ಇವೆಲ್ಲ ರೆವಿನ್ಯೂ ಲೇಔಟ್ಗಳು, ಇಲ್ಲೆಲ್ಲ ಕೂಡ ರಸ್ತೆಗಳ ಅವಶ್ಯಕತೆ ಇದೆ. ಇವೆಲ್ಲವನ್ನು ಕೂಡ ಒಂದು 50% ಮಾಡಿದ್ದೀನಿ, ಜಾಸ್ತಿ ಹಾಕೊಟ್ಟಿದ್ದೀನಿ. ಒಂದು ಸಮುದಾಯ ಭವನ ಕೂಡ ಶುರು ಮಾಡಿದ್ದಾರೆ. ಆ ಫೌಂಡೇಶನ್ಗೆ ದೇವಸ್ಥಾನ ಮತ್ತು ಸಮುದಾಯ ಭವನ ಇದನ್ನು ಕೂಡ ಅಚ್ಚುಕಟ್ಟಾಗಿ ಕಂಪ್ಲೀಟ್ ಮಾಡಿದ್ರೆ ಇಲ್ಲೂ ಕೂಡ ಸಣ್ಣ ಪುಟ್ಟ ಫಂಕ್ಷನ್ಗಳು, ಮದುವೆ ಮುಂಜಿಗಳು, ಧಾರ್ಮಿಕ ಕಾರ್ಯಕ್ರಮಗಳು ಆಗ್ತವೆ. ಆದ್ರಿಂದ ಆ ಸಮುದಾಯ ಭವನ ಕೂಡ ಬೇಗ ಕಂಪ್ಲೀಟ್ ಆಗ್ಲಿ. ಫೌಂಡೇಶನ್ ಇಂದನೂ ಕೈ ಜೋಡಿಸಿದೀನಿ, ಮುಂದೆನೂ ಕೂಡ ಕೈ ಜೋಡಿಸ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ತಾಯಿ ಜಾಡಾಳಮ್ಮ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡ್ಲಿ. ಈ ಭಾಗದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ. ಇಲ್ಲಿ ಯಾವುದೇ ಕೂಡ ವ್ಯಾಜ್ಯ ಇಲ್ಲ ಇಲ್ಲಿ. ಆದ್ರಿಂದ ಇಲ್ಲಿ ಒಂಥರ ಒಂದು ಯೂನಿಟಿ ಅಂಡ್ ಡೈವರ್ಸಿಟಿ ಇಲ್ಲಿ ನಮ್ಮ ಈ ಒಂದು ಜಾಡಾಳಮ್ಮನ ಈ ಮಳ್ಳೂರು ದಿಣ್ಣೆ ಈ ಒಂದು ಭಾಗದಲ್ಲಿ ಬೇರೆ ಕಡೆ ಅಲ್ಲಿ ಮುಂದಕ್ಕೆ ಹೋಗ್ತಾ ಕಷ್ಟ ಕಿತ್ತಾಡ್ತಾರೆ. ಆದ್ರೆ ನಾನು ಮಳ್ಳೂರು ದಿಣ್ಣೆ ಆದಿಶಕ್ತಿ ಜಾಡಾಳಮ್ಮ ದೇವಸ್ಥಾನದ ಅಧ್ಯಕ್ಷರಾಗಿ ನಾನು CN ಕೃಷ್ಣಪ್ಪ ಅಂತ ಹೇಳಿ, ನನ್ನ ಜೊತೆಗೆ ನಮ್ಮ ದೇವಸ್ಥಾನದ ಮಹಾ ಅರ್ಚಕರಾಗಿರ್ತಕ್ಕಂಥ ರಂಗಸ್ವಾಮಿ, ಈ ಸಂಘದ ಸೆಕ್ರೆಟರಿ ಗುರು ಜೊತೆಗಿದ್ದಾರೆ. 2026ನೇ ಇಸ್ವಿಯ ಈ ವರ್ಷದ 10, 9, 11ನೇ ತಾರೀಕು ಬಹಳ ವಿಜೃಂಭಣೆಯಿಂದ ನಾವು ಜಾತ್ರೆ ಕಾರ್ಯಕ್ರಮವನ್ನು ಇವತ್ತು 2ನೇ ದಿನ ಹಮ್ಮಿಕೊಂಡಿದ್ದೇವೆ. ಈ ಜಾತ್ರೆಯ ವಿಶೇಷವಾಗಿ ತಿಮ್ಮಪ್ಪನ ಹೆಸರಾದಂತಹ ಶಂಕರ ನಿಜೋಡಿ ಆರ್ಕೆಸ್ಟ್ರಾದವರಿಂದ ಅತ್ಯುತ್ತಮವಾದಂತಹ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿ ಸಹಸ್ರಾರು ಕಲಾಭಿಮಾನಿಗಳು ಆಗಮಿಸಿದ್ದಾರೆ. ಈ ಜಾತ್ರೆಗೆ ಎಲ್ಲಾ ವರ್ಗದ ಜನಾಂಗ, ಮಳ್ಳೂರು ದಿಣ್ಣೆ ಮತ್ತು ಸುತ್ತಮುತ್ತಲಿನ ಮತ್ತು ರಾಜ್ಯದ ಅನೇಕ ಭಾಗಗಳಿಂದ ಜನಸಹಾಯವನ್ನು ಮಾಡಿ ಈ ಜಾತ್ರೆಯನ್ನು ಏರ್ಪಡಿಸಿದ್ದಾರೆ. ಈ ಜಾತ್ರೆ ವಿಶೇಷವಾಗಿ 11ನೇ ತಾರೀಕು ಗುರುವಾರ ದಿವಸ ಬೆಳಗ್ಗೆ 11 ಗಂಟೆಗೆ ಅಮ್ಮನವರ ದೇವಸ್ಥಾನದಿಂದ ಭವ್ಯವಾದ ಪುಷ್ಪ ಪಲ್ಲಕ್ಕಿಯೊಂದಿಗೆ, ಹೆಣ್ಮನರ ಅಲಂಕಾರದೊಂದಿಗೆ, ಬಣ್ಣ ಬಣ್ಣದ ಕಲಾ ಪುಷ್ಪಗಳ ವೇದಿಕೆಯೊಂದಿಗೆ, ಅನೇಕ ಜಾನಪದ ಕಲಾತಂಡದೊಂದಿಗೆ ಅಮ್ಮನವರ ಸನ್ನಿಧಾನದಿಂದ 14ನೇ ಅಡ್ಡರಸ್ತೆ ಮುಂಭಾಗದ ಮರಳೂರಲ್ಲಿ ಮೆರವಣಿಗೆ ಏರ್ಪಡಿಸಿದ್ದೇವೆ. ಮಧ್ಯಾಹ್ನ 2 ಗಂಟೆಗೆ ಅನ್ನಸಂತರ್ಪಣಾ ಕಾರ್ಯಕ್ರಮ ಕೂಡ ಇದೆ. ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ